ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತರು ತಾವು ಬೆವರು ಸುರಿಸಿ ಬೆಳೆದಂತಹ ಬೆಳೆಗೆ ಬೆಲೆ ಸಿಗ್ತಿಲ್ಲ ಅಂತ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಂಘಟಿತರಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ರೈತರ ಹೋರಾಟದ ಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ. ಹಸಿರು ಶಾಲುಧಾರಿಗಳ ಹೋರಾಟಕ್ಕೆ ಹಸಿರು ಟವಲ್ ಹಾಕೊಂಡು ಕೇಸರಿ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದು ಈಗ ರಾಜಕೀಯ ವಾಕ್ಸಮರ ಜೋರಾಗಿದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದಿದೆ. ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ರಾಜ್ಯ ಹೆದ್ದಾರಿಗಳ ಬಂದ್ ಮಾಡಿರೋ ಕಾರಣಕ್ಕೆ ರಸ್ತೆ ಸಂಚಾರವು ಅಸ್ತವ್ಯಸ್ತವಾಗಿದೆ. ಹಲವೆಡೆ ಕಲ್ಲು ತೂರಾಟ, ಕೆಲವೆಡೆ ಆತ್ಮಹತ್ಯೆ ಯತ್ನಗಳು ನಡೆದಿವೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಹೋರಾಟಕ್ಕಿಳಿದಿದ್ದಾರೆ. ಕಳೆದ 6 ದಿನಗಳಿಂದಲೂ ಹಗಲಿರುಳು ಹೋರಾಟ ನಡೆಯುತ್ತಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲೇ ರೈತರು ಠಿಕಾಣಿ ಹೂಡಿದ್ದಾರೆ. ರಸ್ತೆ ಬಂದ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಪೂರ್ತಿ ರಸ್ತೆಯಲ್ಲದೆ ಕಳೆದ ರೈತರು ಅಲ್ಲದೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ರಸ್ತೆಯಲ್ಲದೆ ಮಲಗಿದ್ದಾರೆ. ನಿಪ್ಪಾಣಿ ಮುಧೋಳ ಹೆದ್ದಾರಿ ಬಂದ್ ಮಾಡಿರುವ ರೈತರು ದರೂರ್ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸೇತುವೆ ಬಂದಾದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿದ್ದವು ವಾಹನಗಳು. ಡ್ರೋನ್ ಕ್ಯಾಮೆರಾದಲ್ಲಿ ರೈತರ ಪವರ್ ಏನು ಅನ್ನೋದು ಸೆರೆಯಾಗಿತ್ತು. ಮತ್ತೊಂದು ಕಡೆ ಅಥಣಿ ಗೋಕಾಕ್ ರಾಜ್ಯ ಹೆದ್ದಾರಿ ಕೂಡ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ಬಾಗಲಕೋಟೆ ಜಿಲ್ಲೆ ಸಿದ್ದಾಪುರ ಗ್ರಾಮದಲ್ಲಿರುವ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹೈಡ್ರಾಮಾವೇ ನಡೆದಿದೆ. ಬಾಕಿ ಬಿಲ್ ಪಾವತಿ, ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ರೈತರು ನಡೆಸಿದ್ದ ಹೋರಾಟ ವಿಕೋಪಕ್ಕೆ ತಿರುಗಿದ್ದು ಕಾರ್ಖಾನೆಯ ಆವರಣದಲ್ಲಿ ನಿಲ್ಲಿಸಿದ್ದ ವಾಹನಗಳು ಮತ್ತು ಕಚೇರಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಬೊಲೆರೋ ವಾಹನ ಸೇರಿ ಹಲವು ವಾಹನಗಳ ಗಾಜು ಪುಡಿಪುಡಿಯಾಗಿವೆ. ಸ್ಥಳದಲ್ಲಿ ಜಮಖಂಡಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ದ ಸ್ಥಳದಲ್ಲಿ ಲಕ್ಕಪ್ಪ ಗುಣದಾರ್ ಎಂಬ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೂಡಲೇ ಸ್ಥಳದಲ್ಲಿದ್ದ ರೈತರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದ್ರು. ಅಥಣಿಯಲ್ಲೂ ರೈತರ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಅಂಗಡಿಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ಸೂಚಿಸಿದ್ರು. ಇನ್ನೊಂದು ಕಡೆ ವಿಜಯಪುರ ನಗರದಲ್ಲಿ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ನಡೆಯಿತು. ಈ ವೇಳೆ ಸಾಯಬಣ್ಣ ಎಂಬ ರೈತ ಅಸ್ವಸ್ಥರಾದರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಟ್ಟಿದೆ. ಗುರ್ಲಾಪುರ ಕ್ರಾಸ್ನ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ರಾಜ್ಯದ ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕತ್ವ ಶಾಸಕರು, ಸಚಿವರುಗಳ ಕೈಯಲ್ಲಿವೆ. ಮೇಲ್ನೋಟಕ್ಕೆ ಆರೋಪ ಪ್ರತ್ಯಾರೋಪ ಮಾಡುತ್ತಾ ರೈತರ ಬೆನ್ನಿಗೆ ನಿಲ್ಲುವ ಕೆಲಸ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ಸಚಿವರು ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಡುತ್ತಿದ್ದಾರೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ, ರಾಜಕಾರಣವನ್ನು ಬಿಟ್ಟು
ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದ್ರೆ ಬಿಜೆಪಿಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಕಲು ಏನೆಲ್ಲ ಮಾಡಿದ್ರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. DC ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸೊ ಅವ್ರಿಗೆ ತಾವು ಒಂದು ವಿಸಿಟ್ ಮಾಡ್ಬೇಕು ಅನ್ನೋದು ಅವರು ಇಲ್ಲ, ನೋಡೋಣ, ಅವಶ್ಯಕತೆ ಮಾಡ್ತೀವಿ. ಹೀಗೆ ರಾಜಕೀಯ ಆರೋಪಗಳು ಕೇಳುತ್ತಲೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಮಜಾಯಿಷಿ ನೀಡಿದ್ರು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬಿಜೆಪಿಯವರು ಕೇಂದ್ರದಿಂದ ಮಾತಾಡ್ಲಿ ಅಂದ್ರು. ರಾಜ್ಯದ ರೈತರ ಹಿತ ಕಾಪಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಶೀಘ್ರವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂದ್ರು. ಶುಗರ್ ಮಿನಿಸ್ಟರ್ ಅಂತಲೇ ಇದ್ದಾರೆ. ಪಾಪ ಅವ್ರಿಗೆ ಶುಗರ್ ಜಾಸ್ತಿ ಆಗಿರ್ಬೇಕನ್ನೋ ನನಗೆ ಗೊತ್ತಿಲ್ಲ. ಆ ಕಡೆ ತಿರುಗಿಯೂ ನೋಡಿಲ್ಲ. ಸರ್ಕಾರದ ಆದೇಶ ಇದೆ. ಈ ಆದೇಶದ ಪ್ರಕಾರ ಏನು ಬಾಕಿ ಬರಬೇಕಾಗಿದೆಯೋ ಬಾಕಿ ಕೊಡ್ತಕ್ಕಂಥದ್ದು ತಕ್ಷಣದಲ್ಲೇ ಮಾಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದು. ಇವತ್ತಿನವರೆಗೆ ಬಾಕಿ ಬಂದಿಲ್ಲ. ದಯಮಾಡಿ ನಾನು ನಿಮ್ಮ ಮುಖಾಂತರ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ, ರೈತ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ, ಗುರೂಜಿಯವರಲ್ಲಾಗಲಿ ಚಿನ್ನಪ್ಪ ಅವರಲ್ಲಾಗಲಿ ನಾನು ವಿನಂತಿ ಮಾಡ್ತೀನಿ. ಅನೇಕ ಸರ್ತಿ ಅವರು ಯಾವ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಅವೆಲ್ಲನೂ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇದು ಕೂಡ ಬಗೆಹರಿತದೆ. ಇದೊಂದು ಸಾಮರಸ್ಯದಿಂದ ಆಗಬೇಕು. 4 ಕೋಣೆ ಮಧ್ಯದಲ್ಲಿ ಕುಂತು ಎಲ್ಲ ತಿಳ್ಕೊಂಡು ಇದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ರಸ್ತೆ ಮಧ್ಯದಲ್ಲಿ ಇದು ಮಾಡಿದರೆ ಸ್ವಲ್ಪ ಸಮಾಜಕ್ಕೂ ಸಮಸ್ಯೆ ಆಗ್ತದೆ. ಈ ಮಧ್ಯೆ ಗುರ್ಲಾಪುರ ಕ್ರಾಸ್ ಹೋರಾಟ ತೀವ್ರಗೊಳಿಸಲು ಕಬ್ಬು ಬೆಳೆಗಾರರು ನಿರ್ಧರಿಸಿದ್ದಾರೆ. ನವೆಂಬರ್ 7ರ ಶುಕ್ರವಾರದಿಂದ ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಲು ನಿರ್ಧರಿಸಲಾಗಿದೆ. ರಾಜ್ಯವ್ಯಾಪಿ ಹೋರಾಟ ನಡೆಯಲಿದ್ದು ನಾಳೆಯಿಂದಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧವೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ. ರೋಹಿತ್ ಶಿರೋಳ್, ನ್ಯೂಸ್ 18, ಚಿಕ್ಕೋಡಿ. ಬಿಹಾರ ಚುನಾವಣೆಯ ಬಳಿಕ ದೆಹಲಿಗೆ ಹೋಗ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಸಿಎಂ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಡಿಸಿಎಂ ದೆಹಲಿಗೆ ಹೋದ ಮರುದಿನವೇ ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಸಿಎಂ ಔತಣಕೂಟಕ್ಕೆ ಆಹ್ವಾನ ಬಂದಿದೆ. ಆದರೆ ಸಿಎಂ ಹೋಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇದು ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಹುಟ್ಟುಹಾಕಿದೆ. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸದಸ್ಯರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ರಾಜ್ಯದಲ್ಲಿ ಎದ್ದಿರೋ ನವೆಂಬರ್ ಕುರ್ಚಿ ಕ್ರಾಂತಿ ಬಗ್ಗೆ ಕಾಂಗ್ರೆಸ್ನ ಯಾವುದೇ ನಾಯಕರನ್ನ ಪ್ರಶ್ನೆ ಮಾಡಿದ್ರೂ ಅಷ್ಟೇ ಎಲ್ಲರ ಉತ್ತರ ಒಂದೇ, ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಿಟ್ಟಿದ್ದು. ವರಿಷ್ಠರು ಹೇಳಿದ್ದನ್ನ ಪಾಲಿಸ್ತೀವಿ ಅನ್ನೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ಯಾವ ಕುರ್ಚಿ ಕ್ರಾಂತಿನೂ ಆಗಲ್ಲ ಅಂತಿದ್ದಾರೆ. ಆದರೆ ಅದೇ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಆಗಾಗ ಕೇಳಿಸ್ತದೆ. ಎಲ್ಲವನ್ನು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡೋದು ಅಂತ ಎಲ್ಲರೂ ಹೇಳ್ತಿರುವಾಗಲೇ ದೆಹಲಿಗೆ ಹೋಗೋರು ಹೋಗಿ ಬರೋರ ಪಟ್ಟಿನೂ ಕಾಂಗ್ರೆಸ್ನಲ್ಲಿ ಬೆಳೀತಾ ಹೋಗ್ತಿದೆ. ನವೆಂಬರ್ 15ಕ್ಕೆ ಸಿಎಂ ದೆಹಲಿ ಪ್ರವಾಸ, ನವೆಂಬರ್ 6ಕ್ಕೆ ಡಿಸಿಎಂ ದೆಹಲಿ ಪ್ರವಾಸ, ನವೆಂಬರ್ 15ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗೋದು ಫೈನಲ್ ಆಗಿದೆ. ಒಟ್ಟು 3 ದಿನಗಳ ಕಾಲ ಸಿಎಂ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದು ಸಂಪುಟ ಪುನಾರಚನೆಯಿಂದ ಹಿಡಿದು ಸರ್ಕಾರ ಮತ್ತು ಖಾಸಗಿ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗುವುದು ಬಹುತೇಕ ಅಂತಿಮ ಆಗಿದೆ. ಆದರೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸಕ್ಕೂ ಮೊದಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ನವೆಂಬರ್ 6ಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಗುರುವಾರ ಭೇಟಿಯಾಗಲಿದ್ದು ಒಂದಷ್ಟು ತಂತ್ರಗಾರಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾರಂತೆ.
ಇದೇ ನವೆಂಬರ್ನಲ್ಲೇ ಮುಖ್ಯಮಂತ್ರಿ ಆಗಬೇಕೆಂದು ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಂತೆ. ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಈ ನವೆಂಬರ್ನಲ್ಲೇ ಸ್ಪಷ್ಟತೆ ಸಿಗಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರಂತೆ. ಈ ಸಲ ಸಂಪುಟ ಪುನಾರಚನೆ ಆಗೋದಲ್ಲ, ಹೊಸದಾಗಿಯೇ ಸಂಪುಟ ರಚನೆ ಆಗಬೇಕು ಅಂತ ಬೇಡಿಕೆ ಇಡಲು ತೀರ್ಮಾನಿಸಿದ್ದು. ಬೆಳಗಾವಿ ಅಧಿವೇಶನಕ್ಕೆ ಈ ಸಲ ಮುಖ್ಯಮಂತ್ರಿ ಆಗಿಯೇ ಹೋಗಲು ರಣತಂತ್ರ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ಹಾಗಾಗಿ ಇದೆಲ್ಲದಕ್ಕೂ ಸೋನಿಯಾ ಗಾಂಧಿ ಅವರಿಂದ ಉತ್ತರ ಕೊಡಿಸೋಕೆ ಅದಕ್ಕೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡೋಕೆ 6ನೇ ತಾರೀಖು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ದೆಹಲಿಯಿಂದ ಸಿಕ್ಕಿರುವ ಮಾಹಿತಿ. ವರಿಷ್ಠರ ಭೇಟಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೋಗ್ತಾರೆ ಅನ್ನೋ ಸುದ್ದಿ ಕಾಂಗ್ರೆಸ್ ಒಳಗೆ ಕಂಪನ ಎಬ್ಬಿಸಿದೆ. ನಾಯಕತ್ವ ಬದಲಾವಣೆ ಹಗ್ಗಜಗ್ಗಾಟದ ಮಧ್ಯೆ ಈಗಾಗಲೇ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕರು ಸದ್ದಿಲ್ಲದೆ ದೆಹಲಿಗೆ ಹೋಗಿ ವಾಪಸ್ಸಾಗಿದ್ದಾರೆ. ಅಂದುಕೊಂಡಂತೆ ಆಗಿದ್ರೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಬೇಕಿತ್ತು. ಆದರೆ ನಿನ್ನೆ ದೆಹಲಿಗೆ ಹೋಗದೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲೇ ಉಳ್ಕೊಂಡ್ರು. ಗುರುವಾರ ಡಿಸಿಎಂ ದೆಹಲಿಗೆ ಹೋಗೋದು ಫೈನಲ್ ಆಗಿದೆ. ಇನ್ನೊಂದು ಕಡೆ ಅಗತ್ಯ ಬಿದ್ರೆ ನಾನು ದೆಹಲಿಗೆ ಹೋಗಿ ಬರ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಅಚ್ಚರಿ ಹೇಳಿಕೆ ಕೊಟ್ಟರು. ಗೊತ್ತಿಲ್ಲಪ್ಪ, ನನಗೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ, ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ದರೆ ಹೋಗ್ತೇನೆ. ಅಗತ್ಯ ಬಿದ್ರೆ ನಾನು ದೆಹಲಿಗೆ ಹೋಗಿ ಬರ್ತೀನಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ರೆ, ಇನ್ನೊಂದು ಕಡೆ ಮಂತ್ರಿ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವ ಕೆಎನ್ ರಾಜಣ್ಣ ಕುರ್ಚಿ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನವೆಂಬರ್ 7ರಂದು ತುಮಕೂರಲ್ಲಿರುವ ತಮ್ಮ ಮನೆಯಲ್ಲಿ ಔತಣಕೂಟ ಏರ್ಪಡಿಸಿರುವುದು ಕುತೂಹಲ ಕೆರಳಿಸಿದೆ. ನವೆಂಬರ್ 7ರ ಔತಣಕೂಟದಲ್ಲಿ ದಲಿತ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ವಾಲ್ಮೀಕಿ ನಾಯಕ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಭಾಗಿಯಾಗುವುದು ಬಹುತೇಕ ಫೈನಲ್ ಕೂಡ ಆಗಿದೆ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ. 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ನವೆಂಬರ್ 6ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ನವೆಂಬರ್ 7ಕ್ಕೆ ತುಮಕೂರಲ್ಲಿ ಸಿಎಂ ಸೇರಿದಂತೆ ಅಹಿಂದ ನಾಯಕರೆಲ್ಲ ಔತಣಕೂಟ ಸೇರ್ತಿದ್ದಾರೆ. ಆದರೆ ಸಂಪುಟ ಪುನಾರಚನೆ, ಅಧಿಕಾರ ಸ್ವೀಕಾರ ಚರ್ಚೆಗೆ ರಾಹುಲ್ ಗಾಂಧಿ ಅವರೇ ನವೆಂಬರ್ 22ರವರೆಗೆ ಬ್ರೇಕ್ ಹಾಕಿದ್ದಾರೆ. ನವೆಂಬರ್ 22ರವರೆಗೆ ಕಾಂಗ್ರೆಸ್ನ ಯಾವ ನಾಯಕರಿಗೂ ರಾಹುಲ್ ಗಾಂಧಿ ಭೇಟಿಗೆ ಸಮಯ ನೀಡಿಲ್ಲ. ಯಾಕಂದ್ರೆ ನವೆಂಬರ್ 14ರಿಂದ ನವೆಂಬರ್ 22ರವರೆಗೆ ರಾಹುಲ್ ಗಾಂಧಿ ಫಿನ್ಲ್ಯಾಂಡ್ ಪ್ರವಾಸ ಕೈಗೊಂಡಿದ್ದು, ಸದ್ಯಕ್ಕೆ ರಾಹುಲ್ ಸ್ವದೇಶಕ್ಕೆ ಆಗಮಿಸುವವರೆಗೂ ಕರ್ನಾಟಕ ಕೈ ಪಾಲಿಟಿಕ್ಸ್ಗೆ ಅಲ್ಪ ವಿರಾಮ ಹಾಕಲಾಗಿದೆ. ಅಷ್ಟರೊಳಗೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡಿ ಕುರ್ಚಿ ಕ್ರಾಂತಿ ಬಗ್ಗೆ ಮಾತುಕತೆ ನಡೆಸಲಿದ್ದು, ನವೆಂಬರ್ 23ರ ಬಳಿಕ ಕುರ್ಚಿ ಕ್ರಾಂತಿಗೆಲ್ಲ ಸ್ಪಷ್ಟ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬ್ಯಾಂಕ್ಗಳಿಗೆ ವಂಚನೆ ಮಾಡಿ, ಸಾಲ ಕಟ್ಟದೆ ವಂಚನೆ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗಿರುವಂಥ ಉದ್ಯಮಿ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ಮುಂದಿಟ್ಟುಕೊಂಡು ಮಲ್ಯ ಈಗ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅಷ್ಟಕ್ಕೂ ಕೇಂದ್ರ ಸಚಿವರು ಹೇಳಿದ್ದೇನು, ಮಲ್ಯ ಹಾಕಿರುವಂಥ ಅರ್ಜಿಯಲ್ಲಿ ಏನೇನಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ವಿಜಯ್ ಮಲ್ಯ ಕೇಸ್ 14,131.6 crore complete amount of the attached property has been restored to the public sector banks. ಕಳೆದ ವರ್ಷದ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಕೊಟ್ಟ ಉತ್ತರಾಗಿದ್ದು, ಬ್ಯಾಂಕಿನಲ್ಲಿ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗಿರುವ ವಿಜಯ್ ಮಲ್ಯ, ಲಲಿತ್ ಮೋದಿ, ಮೆಹುಲ್ ಚೋಕ್ಸಿ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಒಟ್ಟು 22,280 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದು ಬ್ಯಾಂಕುಗಳಿಗೆ ವಾಪಸ್ ನೀಡಲಾಗಿದೆ. ಇದರಲ್ಲಿ ವಿಜಯ್ ಮಲ್ಯಗೆ ಸೇರಿದ್ದ 14,131 ಕೋಟಿ ರೂಪಾಯಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಬ್ಯಾಂಕುಗಳಿಗೆ ಸಾಲದ ಹಣ ವಾಪಸ್ ಕೊಟ್ಟಿದ್ದೀವಿ ಅಂದ್ರು. ಈಗ ನಿರ್ಮಲಾ ಸೀತಾರಾಮನ್ ಅವರ ಈ ಹೇಳಿಕೆಯನ್ನೇ ಮುಂದಿಟ್ಕೊಂಡು ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾನೂನು ಸಮರ ಸಾರಿದ್ದಾರೆ. Total of the unapplied interest and the principal was 6,203 crores. The government has recovered 14,100 crores from me. Now, if I had done chori, does this all add up? Till very recently, there was absolutely no official figure of recovery. After the government of India has acknowledged the recovery of 14,100 crores, I think it's my turn to ask them what they have to say about it. ನಿರ್ಮಲಾ ಸೀತಾರಾಮನ್ ಹೇಳಿದ 14,131 ಕೋಟಿ ರಿಕವರಿ ಹೇಳಿಕೆ ವಿರುದ್ಧ ಈಗ ವಿಜಯ್ ಮಲ್ಯ ಸಮರ ಸಾರಿದ್ದಾರೆ. ಅದು ಕರ್ನಾಟಕ ಹೈಕೋರ್ಟ್ನಲ್ಲಿ.
ಲಂಡನ್ನಲ್ಲೇ ಕೂತ್ಕೊಂಡು ಕರ್ನಾಟಕದಲ್ಲಿ ತಮ್ಮ ವಕೀಲರ ಮೂಲಕ ವಿಜಯ್ ಮಲ್ಯ ನಾನು ಮಾಡಿದ ಸಾಲ ಎಷ್ಟು, ಅದಕ್ಕೆ ಹಾಕಿದ ಬಡ್ಡಿ ಎಷ್ಟು, ಆಮೇಲೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಯ ಮೌಲ್ಯ ಎಷ್ಟು, ಎಲ್ಲದರ ಲೆಕ್ಕವನ್ನ ಬ್ಯಾಂಕಿನವರಿಂದ ಕೊಡಿಸಿ ಅಂತ ವಾರದ ಹಿಂದೆಯೇ ಅರ್ಜಿ ಹಾಕಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬಂತು. ವಿಜಯ್ ಮಲ್ಯ ಪರ ಖ್ಯಾತ ವಕೀಲ ಸಜ್ಜನ್ ಪೂವಯ್ಯ ವಾದ ಮಂಡಿಸಿದ್ರೆ, ಬ್ಯಾಂಕ್ಗಳ ಪರ ವಿಕ್ರಮ್ ಹುಯಿಲಗೋಳ, ನ್ಯಾಯಮೂರ್ತಿ ಲಲಿತಾ ಕನ್ನೇಗಂಟಿಯವರ ಪೀಠದ ಎದುರು ಪ್ರತಿವಾದ ಮಂಡಿಸಿದ್ರು. ಮಲ್ಯ ಪರ ವಕೀಲ ಪೂವಯ್ಯ ವಾದ ಮಾಡ್ತಾ ಕಿಂಗ್ ಫಿಶರ್ ಏರ್ಲೈನ್ಸ್ ಮಾಡಿದ್ದ ಸಾಲ 4,999 ಕೋಟಿ ರೂಪಾಯಿ. ಸಾಲಕ್ಕೆ ಬ್ಯಾಂಕ್ಗಳು ಹಾಕಿದ್ದ ಒಟ್ಟು ಬಡ್ಡಿ 1,203 ಕೋಟಿ. ಅಸಲು ಬಡ್ಡಿ ಸೇರಿ ಬ್ಯಾಂಕಿಗೆ ಕಟ್ಟಬೇಕಿದ್ದು 6,203 ಕೋಟಿ 35,38,879 ರೂಪಾಯಿ 42 ಪೈಸೆ ಮಾತ್ರ. ಆದರೆ ಇಡಿ ಮುಟ್ಟುಗೋಲು ಹಾಕಿದ ಆಸ್ತಿ ಬೆಲೆ 14,131 ಕೋಟಿ. ಹೆಚ್ಚುವರಿ ಹಣ ವಸೂಲಿ ಆದ್ಮೇಲೂ ಕೇಸ್ ನಡೆಸ್ತಿದ್ದಾರೆ. ಬ್ಯಾಂಕ್ಗಳು ಸಾಲ ವಸೂಲಾತಿಯ ನಿಖರ ಮಾಹಿತಿ ಕೊಡ್ತಿಲ್ಲ. ಬ್ಯಾಂಕ್ನವರದ್ದು ಒಂದು ಲೆಕ್ಕ, ಸೀಸ್ ಆಗಿದ್ದು ಇನ್ನೊಂದು ಲೆಕ್ಕ. ಹೀಗಾಗಿ ಎಲ್ಲ ಲೆಕ್ಕ ಪತ್ರ ಕೊಡಲು ಆದೇಶ ಮಾಡಬೇಕು ಅಂತ ಮನವಿ ಮಾಡಿದ್ರು. ಆಗ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಹೇಳಿದ್ರು ವಿಚಾರಣೆಗೆ ಹಾಜರಾಗಿಲ್ಲ. ನ್ಯಾಯಾಂಗ ನಿಂದನೆ ಕೇಸ್ ಆದರೂ ಕೂಡ ಹಾಜರಾಗಿಲ್ಲ. ಹೈಕೋರ್ಟ್ಗೆ ರಿಟ್ ಹಾಕುವ ಹಕ್ಕನ್ನು ಹೇಗೆ ಮಂಡಿಸುತ್ತೀರಿ? ಕಂಪನಿ ಕೋರ್ಟ್ಗೆ ಹೋಗದೆ ಇಲ್ಲಿ ಲೆಕ್ಕ ಏಕೆ ಕೇಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಆಗ ಮತ್ತೆ ಮಲ್ಯ ಪರ ವಕೀಲರು ಉತ್ತರ ಕೊಟ್ರು. ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ, ಹಾಗಾಗಿ ಬಂದಿಲ್ಲ. ಆದರೆ ಸಾಲ ವಸೂಲಿ ಪ್ರಾಧಿಕಾರ ಹೈಕೋರ್ಟ್ ಅಧೀನಕ್ಕೆ ಬರುತ್ತೆ, ಹೀಗಾಗಿ ಹೈಕೋರ್ಟ್ ಮೂಲಕ ಆದೇಶ ಮಾಡಬೇಕು ಅಂದ್ರು. ಆಮೇಲೆ ಬ್ಯಾಂಕ್ಗಳ ಪರ ವಕೀಲ ವಿಕ್ರಮ್ ಹುಯಿಲಗೋಳ ಪ್ರತಿವಾದ ಮಂಡಿಸಿದ್ರು. ಮಲ್ಯ ದೇಶ ತೊರೆದು ದೇಶಭ್ರಷ್ಟರಾಗಿದ್ದಾರೆ. ವಂಚನೆ ಮಾತ್ರ ಅಲ್ಲ, ಅಕ್ರಮ ಹಣ ವರ್ಗಾವಣೆ ಕೇಸಿದೆ. ಇನ್ನು ಆಸ್ತಿ ಜಪ್ತಿಯ ಪ್ರಕ್ರಿಯೆ ಮುಗಿದಿಲ್ಲ, ನಡೆಯುತ್ತಿದೆ. ಜಪ್ತಿ ಮಾಡಿಕೊಂಡಿರೋದು ತಾತ್ಕಾಲಿಕ ಅಷ್ಟೇ. ಮಲ್ಯ ಮುಗ್ಧರಾದರೆ ಭಾರತಕ್ಕೆ ಬಂದು ತನಿಖೆ ಎದುರಿಸಲಿ ಅಂದ್ರು. ಹೀಗೆ ವಾದ ಪ್ರತಿವಾದದ ಬಳಿಕ ಹೈಕೋರ್ಟ್ ವಿಜಯ್ ಮಲ್ಯ ಪ್ರಕರಣವನ್ನ ನವೆಂಬರ್ 12ಕ್ಕೆ ಮುಂದೂಡಿಕೆ ಮಾಡಿದೆ. ಒಟ್ನಲ್ಲಿ ವಿಜಯ್ ಮಲ್ಯ ಸಾಲ ಮಾಡಿದ್ದು ಎಷ್ಟು ನಿಜಾನೋ ಅದಕ್ಕೆ 2.5 ಪಟ್ಟು ಹಣ ವಸೂಲಿ ಆಗಿರೋದು ನಿಜ ಅಂತ ವಿತ್ತ ಸಚಿವರೇ ಲೆಕ್ಕ ಕೊಟ್ಟಿದ್ದಾರೆ. ಹೀಗಿದ್ರು ಮಲ್ಯ ಎಲ್ಲಾ ಲೆಕ್ಕ ಕೊಡಿಸಿ ಅಂತ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಹಾಕಿರೋದು ಅಚ್ಚರಿ. ಈಗ ಕೋರ್ಟ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರದ ಚುನಾವಣೆಯ ಅಖಾಡದಲ್ಲಿ ಈಗಾಗಲೇ ಭರ್ಜರಿ ಪ್ರಚಾರ ನಡೆದಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಕುತೂಹಲ ಇರುವಂಥದ್ದು ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ಏನಾಗುತ್ತೆ. ಸತತ 20 ವರ್ಷಗಳಿಂದ ಆಳ್ವಿಕೆಯಲ್ಲಿರ್ತಕ್ಕಂತಹ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಬ್ರೇಕ್ ಬೀಳುತ್ತಾ, ಇಂಡಿಯಾ ಬ್ಲಾಕ್ ಅಧಿಕಾರದ ಗದ್ದಿಗೆ ಏರುತ್ತಾ, ಅಥವಾ ನಿತೀಶ್ ನಾಗಾಲೋಟ NDA ನಾಗಾಲೋಟ ಮುಂದುವರಿಯುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದರ ನಡುವೆ ನಾಳೆಯೇ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ಕಡೆ ದಿವಸ, ಯಾಕಂದರೆ 6ನೇ ತಾರೀಕಿನಂದು ಮತದಾನ ನಡೆಯುವುದಿದೆ. ಹೀಗಾಗಿ ನಾಯಕರು ಭರ್ಜರಿ ಪ್ರಚಾರವನ್ನು ಇವತ್ತು ಕೂಡ ಮಾಡಿದ್ದಾರೆ. BJP ನಾಯಕರು ಜಂಗಲ್ ರಾಜ್ ಅಸ್ತ್ರವನ್ನು ಪ್ರಯೋಗಿಸಿ RJD ಮತ್ತು ಕಾಂಗ್ರೆಸ್ಸನ್ನು ತಿವಿತಾ ಇದ್ದರೆ, ಕಾಂಗ್ರೆಸ್ ನಾಯಕರು ಮತಗಳ್ಳತನದ ಅಸ್ತ್ರವನ್ನು BJP ಮತ್ತು JDU ವಿರುದ್ಧ ಪ್ರಯೋಗಿಸ್ತಾ ಇದ್ದಾರೆ. ಬಿಹಾರದಲ್ಲಿ ನಾಡಿದ್ದು ಮತದಾನ ನಡೆಯೋ 121 ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. 121 ಕ್ಷೇತ್ರಗಳಲ್ಲಿ ಎಲ್ಲಾ ಪಕ್ಷದ ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಸಮಾವೇಶಗಳಿಂದ ದೂರ ಉಳಿದಿದ್ರು. ಆದರೆ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಹೆಸರಲ್ಲಿ ಬಿಹಾರದ ಮಹಿಳೆಯರ ಜೊತೆ ನಮೋ ಆಪ್ ಮೂಲಕ ಸಂವಾದ ಕಾರ್ಯಕ್ರಮ ನಡೆಸಿದ್ರು. ಬಿಜೆಪಿ ಅಭಿವೃದ್ಧಿ ಕೆಲಸಗಳಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ರು. ಇನ್ನು ಕೇಂದ್ರ ಸಚಿವರಾದ JP ನಡ್ಡಾ, ದೆಹಲಿ ಸಿಎಂ ರೇಖಾ ಗುಪ್ತಾ ಬಿಜೆಪಿ ಪರ ಮತಯಾಚನೆ ಮಾಡಿದ್ರು. ಅಮಿತ್ ಶಾ ಅವರಂತೂ ಜಂಗಲ್ ರಾಜ್ಯಭಾರ ಕೊನೆಗೊಳಿಸಲು ಬಿಜೆಪಿಗೆ ಮತ ಹಾಕಿ ಅಂದ್ರು. बिहार ने जो 15 साल राबड़ी और लालू का जंगल राज देखा, वो फिर से लाना चाहते हैं हम क्या? जरा जोर से बोलो, लाना चाहते हैं? ये जंगल राज चेहरा बदलकर, कपड़े बदलकर, भेष बदलकर
चुपके से वापिस आना चाहता है। हमारा काम है कमल छाप पर बटन दबाकर। ವಜೀರ್ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಅಭ್ಯರ್ಥಿಗಳ ಪರ ರಾಹುಲ್ ಗಾಂಧಿ ಕೊನೆ ಸಮಾವೇಶದಲ್ಲಿ ಭಾಗಿಯಾದರು. ಅಂಬೇಡ್ಕರ್ ಸಂವಿಧಾನ ಉಳಿಸಿ, ಮತಗಳ್ಳತನ ಮಾಡ್ತಿರೋ ಬಿಜೆಪಿಯವರನ್ನ ದೂರವಿಡಿ ಅಂತ ಮನವಿ ಮಾಡಿದ್ರು. संविधान अंबेडकर जी का है, इसमें लिखा है एक व्यक्ति को एक वोट मिलना चाहिए। नरेंद्र मोदी जी और अमित शाह मिलकर इलेक्शन कमीशन के साथ मिलकर वोट चोरी का काम कर रहे हैं, सीधा का सीधा इस संविधान पर आक्रमण कर रहे हैं। पहले इन्होंने कहा था 400 पार, हमने लोकसभा के चुनाव में इनको दिखा दिया 400 पार नहीं हुआ। उल्टा इन्होंने अगर चोरी नहीं की होती तो मैं गारंटी कह के कह रहा हूं इंडिया गठबंधन की सरकार आज हिंदुस्तान में होती। ಒಟ್ಟಾರೆ ಬಿಹಾರದ ಮೊದಲ ಹಂತದ ವೋಟಿಂಗ್ ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ನಾಳೆ ಮನೆ ಮನೆ ಮತಬೇಟೆ ಕೊನೆಯಾಗಲಿದ್ದು, ನಾಡಿದ್ದು 121 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಆಯೋಗ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.